ನೈಟ್ 2:15 ಗಂಟೆಯಲ್ಲಿ ಶಬ್ದ ಆಯಿತು. ಆಮೇಲೆ ಹೊರಗಡೆ ಬಂದು ನೋಡಿದ, ನಾಯಿ ಎಲ್ಲ ಬೊಗಳ್ತು. ಆಗ ಬಂದು ನೋಡಿದಾಗ ಇಲ್ಲಿ ಹುಡುಗ ಇದ್ದ ಇವನು. ಆಗ ಏನಪ್ಪ ಅಂತ ಕೇಳೋ ಹೊತ್ತಿಗೆ ಇಲ್ಲಿ ಕಳ್ಳರವ್ರೆ ಅಂತ ಅಂದ. ಆಮೇಲೆ ನಾವು ಕೆಳಗೆ ಬಂದ್ಬಿಟ್ಟು ನೋಡೋ ಹೊತ್ತಿಗೆ ನೋಡ್ದೆ, ನಿಂತ್ಕೊಂಡು ಈ ಕಡೆ ಡೋರ್ ಓಪನ್ ಆಗಿತ್ತು, ಹಿಂದ್ಗಡೆ ಗ್ರಿಲ್ಸ್ ಡೋರ್ ಓಪನ್ ಆಗಿತ್ತು. ಆಮೇಲೆ ನೋಡೋಣ ಅಂತ ಅಂದರೆ ಒಳಗಡೆಗೆ ಹೋಗಿ ಭಯ ಆಗಿ ಆಗ ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದ ಮೇಲೆ ಹೋಗಿ ಒಳಗಡೆ ಅವ್ರ ಜೊತೆಲಿ ಹೋಗಿ ನೋಡಿದ ಮೇಲೆ ಒಂದು ಬೀರು ಓಪನ್ ಆಗಿತ್ತು ಬಟ್ಟೆದು. ಇನ್ನೊಂದು ಬೀರು ಹತ್ರ ಎಲ್ಲ ಸ್ಕ್ರೂ ಡ್ರೈವರು, ಒಂದು ಇದು ಪಿಸ್ತೂಲು, ಇದು ಎಲ್ಲನೂ ಇಟ್ಟಿದ್ರು. ನೋಡಿದೆ ಅವ್ರು ಪೊಲೀಸರ ಜೊತೆ ಹೋಗಿ ನಾವು. ಅಷ್ಟೇ ನಡೆದದ್ದು. ನಾಯಿ ಇತ್ತು ಒಂದು, ಅವ್ರದ್ದೇ ಬೊಗಳೈತೆ. ನಮ್ಮದು ಐತೆ ಆ ಕಡೆ ಪಕ್ಕದಲ್ಲಿ, ಅದು ಜೋರ ಬೊಗಳ್ತು. ಆಗ ನಾವು ಎದ್ದು ಬಂದು ನೋಡಿದ್ದು. ಇದು ಬಾಡಿಗೆ ಇದ್ರು ಬೆಳಗಾಂನವರು. ಅವ್ರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಐತೆ ಅವ್ರದ್ದು, ಗೊಬ್ಬರದ್ದು. ಅವರಿದ್ದರು, ಅವ್ರು ಊರಿಗೆ ಹೋಗಿದ್ರು ನೆನ್ನೆ ಮಧ್ಯಾಹ್ನ. ಡ್ರೈವರ್ ಬಿಟ್ಟು ಹೋಗಿದ್ರು. ಮನೆ ಇವರು ಅವರು ಮ್ಯಾಜಿಸ್ಟ್ರೇಟ್ರ್ ಆಗ್ಯವ್ರೆ ಬೆಂಗಳೂರಲ್ಲವ್ರೆ. ಅವರು ಬೆಂಗಳೂರಲ್ಲಿ ಅವ್ರು ಇಲ್ಲಿಲ್ಲ, ಅವ್ರಿಗೆ ಕೊಟ್ಟಿದ್ರು ಬಾಡಿಗೆ. ಜೈಶಂಕರ್ ಅಂತ. ರಾಡ್ ಬಿಟ್ಟವ್ರೆ. ಸ್ಕ್ರೂ ಡ್ರೈವರು, ರಾಡು, ಆಮೇಲೆ ಒಂದು ಪಿಸ್ತೂಲು, 3 ಬಿಟ್ಟು ಹೊಡ್ಯವ್ರೆ. ಅದೇನು ಅಂತ ಗೊತ್ತಿಲ್ಲ ಸರ್, ನಮಗೇನು ಗೊತ್ತಾಗುತ್ತೆ. ನಮ್ಮ ಹೆಸರು ಕೃಷ್ಣಕುಮಾರ್ ಅಂತ. ನೈಟು ಮನ್ಗಿದ್ವಿ ಸರ್, ಫ್ಯಾನ್ ಹಾಕೊಂಡು ಮನ್ಗಿದ್ದೆ. ಅಲ್ಲಿ ಯಾವಾಗ ಬಂದಿದಾರೋ ಗೊತ್ತಿಲ್ಲ. ನಾನು ಶೆಡ್ ಪಕ್ಕ ಒಂದು ರೂಮ್ ಇದೆ, ಆ ರೂಮ್ ಹತ್ರ ಬಂದು ಬೀರ್ನ ಮೀಟ್ಬೇಕಾದ್ರೆ ಸೌಂಡ್ ಬಂತು ಸರ್. ನಾಯಿ ಸಡನ್ನಾಗಿ ಬಗಳ್ಬಿಟ್ಟು ಅಲ್ಲಿಗೆ ಹೋಯ್ತು. ನಾನು ಎದ್ಬಿಟ್ಟು ನೋಡಿದೆ, ಸ್ವಲ್ಪ ಸೈಲೆಂಟ್ ಆದೆ, ಏನು ಸೌಂಡ್ ಬರ್ತಿದೆ ಅಂತ ಫ್ಯಾನ್ ಆಫ್ ಮಾಡಿದೆ. ಮೀಟ್ ಹತ್ರ ಸೌಂಡ್ ಬಂತು. ನನಗೆ ಭಯ ಆಗ್ಬಿಟ್ಟು ಒಂದೇ ಸಲ ನಮ್ಮ ಬ್ರದರಿಗೆ ಒಂದ್ಸಲ ಫೋನ್ ಮಾಡಿದೆ, ಕಳ್ಳರು ಬಂದಿದ್ದಾರೆ ಬನ್ನಿ ಬ್ರದರ್, ನಾನು ಒಬ್ಬನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ ಸರ್. ಅಷ್ಟೊತ್ತಿಗೆ ಸರ್ರು ನಾನು ಆಚೆ ಬಂದೆ, ನಮ್ಮ ಬ್ರದರ್ ಇಬ್ಬರು ಬಂದಿದ್ರು, ಪೊಲೀಸರಿಗೆ ಫೋನ್ ಮಾಡು ಅಂತ ಹೇಳಿದ್ರು. ಆಮೇಲೆ ಇವರು ಬಂದರು, ಸರ್ರು ಬಂದರು. ಆಮೇಲೆ ಪೊಲೀಸರಿಗೆ 112ಗೆ ಫೋನ್ ಮಾಡಿದ್ವಿ, ಅವರು ಬಂದರು. ಆಮೇಲೆ ಅವ್ರು ಬಂದಾದ್ಮೇಲೆ ಒಳಗಡೆ ಹೋದ್ವಿ ಸರ್. ಇಲ್ಲಿ ಅವರು ಮತ್ತೆ ಎಷ್ಟು ಜನ ಬಂದಿದ್ದಾರೆ ಅದೇನು ಗೊತ್ತಿಲ್ಲ ಸರ್. ಹಂಗೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರಾ? ಹಾಂ ಸರ್, ಮನೆ ಒಳಕ್ಕೆ ಬಂದಿದ್ದಾರೆ. ಮನೆ ಒಳಗಡೆ ಬಂದಿದ್ದಾರೆ ಸರ್. ಎಷ್ಟು ಜನ ಬಂದಿರೋ ಗೊತ್ತಿಲ್ಲ ಸರ್, ನಾನು ನೋಡೇ ಇಲ್ಲ ಸರ್. ನಾನು ಶೆಡ್ ಒಳಗಡೆ ಮನ್ಗಿದ್ದೆ ಸರ್. ನಾನು ಅಜಯ್ ಕುಮಾರ್ ಅಂತ. ಈ ಎನ್ಕ್ವೈರಿ ಮಾಡೋದು, ಒಳಕ್ಕೆ ಹಾಕೋದು,